ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕೋರ್ಸ್ಗೆ ಸಿದ್ಧರಾಗಿದ್ದೀರಾ? ಈ ದಿನದ ಪಾಠವೇನು ಅಂತ ಕೇಳಿದರೆ ಇದು ಮೇಣದ ಬತ್ತಿಯ ತಯಾರಿಕಾ ತರಬೇತಿ. ಹಲೋ ಟೀಚರ್ಸ್, ನಾನು ತುಂಬ ಚೆನ್ನಾಗಿದ್ದೀನಿ. ಇವಾಗಲೇ ನನ್ನ ಸ್ನೇಹಿತೆ ಈ RCT ಕೋರ್ಸ್ನ ತೊಗೊಂಡಾದ್ಮೇಲೆ ಮಾಡಿರೋ ಕ್ಯಾಂಡಲ್ಸ್ನ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ. ಅವಳು ಅವಳ ಓನ್ ಬಿಸ್ನೆಸ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ರನ್ ಮಾಡ್ತಾ ಇದ್ದಾಳೆ ಈಗ. ಆ್ಯಂಡ್ ಇದಕ್ಕಾಗಿ ಕಸ್ಟಮರ್ಸಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಸೊ ನಾನು ಈ ಕೋರ್ಸ್ ಮಾಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಅದ್ಭುತ ವಿಚಾರವದು. ನೀವು ಅವಳಂತೆ ಅಥವಾ ಬೇರೆಯದನ್ನು ಆಯ್ಕೆ ಮಾಡಬಹುದು. ನೀವು ನಿಮ್ಮದೇ ಆದ ಮೇಣದ ಬತ್ತಿಗಳ ವ್ಯವಹಾರ ಆರಂಭಿಸಬಹುದು, ಇಲ್ಲವೇ ಆರ್ಟಿಸನಲ್ ಬ್ರ್ಯಾಂಡ್ಗಳಿಗೆ ಬತ್ತಿ ತಯಾರಕನಾಗಿ ಕೆಲಸ ಮಾಡಬಹುದು, ಅಥವಾ ಹಬ್ಬಗಳಿಗೆ ವಿಶೇಷ ಸಂದರ್ಭದಲ್ಲಿ ಕಸ್ಟಮೈಸ್ ಮಾಡಿದ ಬತ್ತಿಗಳನ್ನು ಮಾರಾಟ ಮಾಡಬಹುದು. ಇವೆಲ್ಲದರ ಜೊತೆಗೆ ನೀವು ಬತ್ತಿ ತಯಾರಿಕಾ ವರ್ಕ್ಶಾಪ್ಗಳಲ್ಲಿ ಕಲಿಸಬಹುದು, ಪರಿಸರ ಸ್ನೇಹಿ ಅಥವಾ ಥೆರಪ್ಯೂಟಿಕ್ ಬತ್ತಿಗಳನ್ನು ತಯಾರಿಸಬಹುದು, ಅಥವಾ ದೊಡ್ಡ ಉದ್ದಿಮೆಗಳಿಗಾಗಿ ಉತ್ಪಾದನಾ ವಿಭಾಗದಲ್ಲಿ ಕೆಲಸ ಮಾಡಬಹುದು. ಮಾರುಕಟ್ಟೆಗಾರಿಕೆ, ಬ್ರ್ಯಾಂಡ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ಮೀಡಿಯಾ ನಿರ್ವಹಣೆಯಲ್ಲೂ ನಿಮ್ಮ ಕೈ ಹಾಕಬಹುದು. ಸೃಜನಾತ್ಮಕತೆ ಮತ್ತು ಉದ್ಯಮಶೀಲತೆಯಿಂದ ಬತ್ತಿ ತಯಾರಿಕೆಯನ್ನು ಚಿರಸ್ಥಾಯಿಯಾದ ವೃತ್ತಿಯಾಗಿಸಲು ಬಹುಪಾಲು ಅವಕಾಶಗಳಿವೆ. ತುಂಬ ಅದ್ಭುತವಾಗಿದೆ ಟೀಚರ್. ಇದರಿಂದ ನಾನು ಒಳ್ಳೆ ಕರಿಯರ್ ಆಪರ್ಚುನಿಟಿ ನೋಡ್ತಾ ಇದ್ದೀನಿ, ಮತ್ತು ನನ್ನ ಜೀವನೋಪಾಧಿನೂ ಕೂಡ. ನಿಖರವಾಗಿಯೇ. ಭಾರತದಲ್ಲಿ ಸಣ್ಣ ಉದ್ಯಮಗಳು ಮತ್ತು ಹಸ್ತಕಾರ್ಯ ಮಾರುಕಟ್ಟೆ 6% ಸ್ಥಿರವಾಗಿ ಬೆಳೆಯುತ್ತಿದ್ದು, ರಾಜ್ಯ ಸರ್ಕಾರದ ಬೆಂಬಲ ಮತ್ತು ಹಸ್ತತಯಾರಿದ ವಸ್ತುಗಳ ಮೇಲಿನ ಬೇಡಿಕೆ ಹೆಚ್ಚಾಗುತ್ತಿರುವುದು ನಿಮಗೆ ಒಳ್ಳೆಯ ಭವಿಷ್ಯವನ್ನೇ ಖಚಿತಪಡಿಸುತ್ತದೆ. ವಾವ್, ನಂಬೋಕ್ಕೆ ಆಗ್ತಿಲ್ಲ. ಕ್ಯಾಂಡಲ್ಸ್ನ ಮಾಡೋದು ಒಂದು ಬಿಸ್ನೆಸ್ ಥರನಾ? ಒಳ್ಳೆ ಸ್ಕೋಪ್ ಇದೆ. ಸೊ ನೀವು ಹೇಳ್ತೀರಾ ನಾನು ಏನೇನು ಕಲ್ತ್ಕೊತಾ ಇದ್ದೀನಿ ಅಂತ? ಖಂಡಿತವಾಗಿಯೂ. ಈ ಕೋರ್ಸ್ನ ಆರಂಭದಲ್ಲಿ ನಾವು ಬತ್ತಿ ತಯಾರಿಕಾ ಕ್ಷೇತ್ರದ ವ್ಯಾಪ್ತಿಯನ್ನು ಮತ್ತು ಅವಕಾಶಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಬತ್ತಿ ತಯಾರಿಕೆಯಲ್ಲಿ ಬಳಸುವ ವಿಭಿನ್ನ ಕಚ್ಚಾ ಪದಾರ್ಥಗಳು, ವಾಕ್ಸ್ಗಳ ವಿಧಗಳು, ವಿಕ್ಗಳು, ಬತ್ತಿಗೆ ಹೊಗೆಯುಬ್ಬಿಸುವ ಬಾಲಗಳು, ವಾಸನೆಯುಳ್ಳ ತೈಲಗಳು, ಬಣ್ಣಗಳು ಇವುಗಳೆಲ್ಲ ಕುರಿತಂತೆ ತಿಳಿದುಕೊಳ್ಳುತ್ತೀರಿ. ಬಳಿಕ ವಿಭಿನ್ನ ಮಾದರಿಗಳ ಅಚ್ಚುಗಳನ್ನು ಬಳಸಿಕೊಂಡು ಹೇಗೆ ಬತ್ತಿಗಳನ್ನು ತಯಾರಿಸಬೇಕು ಎಂಬುದನ್ನು ಹಂತ ಹಂತವಾಗಿ ಕಲಿಯುತ್ತೀರಿ. ಹಬ್ಬಗಳಿಗನುಗುಣವಾಗಿ ವಿಶೇಷ ಬತ್ತಿ ತಯಾರಿಕೆಯನ್ನು ಕೂಡ ಕಲಿಯುತ್ತೀರಿ. ನಂತರ ಮಾರುಕಟ್ಟೆಯ ಇತ್ತೀಚಿನ ಪ್ರವೃತ್ತಿಗಳ ಬಗ್ಗೆ ತಿಳಿದು ನಿಮ್ಮ ಉತ್ಪನ್ನಗಳನ್ನು ಸರಿಯಾಗಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವ ವಿಧಾನಗಳನ್ನು ಕಲಿಯುತ್ತೀರಿ. ಅಮೇಝಿಂಗ್. ನಾನು ಈ ಕ್ಯಾಂಡಲ್ಸನ್ನು ಅದ್ಭುತ ಪ್ರಪಂಚಕ್ಕೂ ಹೋಗ್ಬೇಕಂತ ಅಂದ್ಕೊತಿದ್ದೀನಿ. ಸ್ಟಾರ್ಟ್ ಮಾಡೋಣ? ಖಂಡಿತವಾಗಿಯೂ. ಆದರೆ ನೆನಪಿಟ್ಟುಕೋ, ಎಲ್ಲವನ್ನೂ ಒಂದೇ ಸಲ ಕಲಿಯಬೇಕೆಂಬ ಅಗತ್ಯವಿಲ್ಲ. ನೀವು ಯಾವಾಗ ಬೇಕಾದರೂ ಅಧ್ಯಾಯಗಳನ್ನು ಪುನರ್ವೀಕ್ಷಣೆ ಮಾಡಬಹುದು, ನೋಟ್ಸ್ ಎಳೆಯಬಹುದು ಮತ್ತು ಸುಲಭವಾಗಿ ಪುನರಾವರ್ತನೆ ಮಾಡಬಹುದು. ನನಗೀಗ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗಲೇ ಸ್ಟಾರ್ಟ್ ಮಾಡೋಣ? ಖಂಡಿತವಾಗಿಯೂ. ಬನ್ನಿ, ಈ ಸುಗಂಧ ಹಾಗೂ ಸೌಂದರ್ಯದಿಂದ ತುಂಬಿರುವ ಮೇಣದ ಬತ್ತಿಗಳ ಲೋಕವನ್ನು ಅನ್ವೇಷಿಸೋಣ. ಸಿದ್ಧರಾಗಿರಿ, ಪ್ರಾರಂಭಿಸಿ, ಕಲಿಯಿರಿ.